ವರ್ಡ್. ಇರಾನ್ ದಾಳಿಗೆ ಇಸ್ರೇಲ್ನಿಂದಲೂ ಕೂಡ ಪ್ರತಿದಾಳಿಗಳಾಗ್ತಾ ಇದೆ. ಇರಾನ್ನಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಬೆಂಕಿ ಉಂಡೆಗಳೇ ಕಾಣಿಸ್ತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ ದೇಶ ತತ್ತರಿಸಿ ಹೋಗಿದೆ. ಇಸ್ರೇಲ್ನ ಮೊದಲ ಟಾರ್ಗೆಟ್ ಸಕ್ಸಸ್ ಆಗಿದೆ. ಇರಾನ್ನ ಅನಿಲ ಸಂಗ್ರಹ ಘಟಕವನ್ನು ಧ್ವಂಸ ಮಾಡಿತ್ತು. ಎರಡನೇ ಟಾರ್ಗೆಟ್ಗೆ ಇಸ್ರೇಲ್ ಈಗ ರೆಡಿ ಆಗ್ತಾ ಇದೆ. ಅದೇನಪ್ಪಾ ಅಂದ್ರೆ ಇರಾನ್ನ ಪರಮೋಚ್ಚ ನಾಯಕನನ್ನ ಹೊಡೆದುರುಳಿಸುವ ಪ್ಲಾನ್. ಇರಾನ್ ಅಧ್ಯಕ್ಷ ಅಲಿ ಖಮೇನಿ ಹತ್ಯೆಗೆ ಶಪಥ ಮಾಡಿದೆ ಇಸ್ರೇಲ್. ಖಮೇನಿ ಹತ್ಯೆಯ ಬಳಿಕವಷ್ಟೇ ಯುದ್ಧಕ್ಕೆ ಬ್ರೇಕ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಬಂಕರ್ಗೆ ಖಮೇನಿ ತೆರಳಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಬಂಕರ್ನಲ್ಲಿ ಅಡಗಿಕೊಂಡಿದ್ದಾನೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ. ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸ್ತಾ ಇದ್ದಂತೆ ಇರಾನ್ನ ಸರ್ವೋಚ್ಚ ನಾಯಕನಾಗಿದ್ದ ಅಲಿ ಖಮೇನಿ ಇದ್ದಾನಲ್ಲ, ಆತ ಅವರ ಕುಟುಂಬದ ಸಮೇತ ಬಂಕರ್ಗಳಲ್ಲಿ ಒಂದು ಸೇಫ್ ಆಗಿದ್ದಾರೆ ಅನ್ನೋ ಸುದ್ದಿ ಇದೆ. ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ ತಾರಕಕ್ಕೇರ್ತಾ ಇದೆ. ಇರಾನ್ನಲ್ಲೂ ಕೂಡ ಎಲ್ಲಿ ನೋಡಿದ್ರೂ ಬೆಂಕಿ ಉಂಡೆಗಳು ಕಾಣಿಸ್ತಾ ಇದೆ. ಇಸ್ರೇಲ್ಗೂ ಕೂಡ ಇರಾನ್ ಒಂದು ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಇದರ ನಡುವೆ ಇಸ್ರೇಲ್ ದಾಳಿಗೆ ಇರಾನ್ ದೇಶ ತತ್ತರಿಸಿ ಹೋಗಿದ್ದು ಇಸ್ರೇಲ್ನ ಮೊದಲ ಟಾರ್ಗೆಟ್ ಸಕ್ಸಸ್ ಆಗಿದೆ. ಅದರಲ್ಲೂ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಅಗ್ನಿಶಾಮಕ ದಳದವರು ಎಲ್ಲಿ ನೋಡಿದ್ರು ಬೆಂಕಿ ನಂದಿಸೋ ಕೆಲಸದಲ್ಲಿ ನಿರತರಾಗಿದ್ದಾರೆ, ಎಲ್ಲಿ ಇಸ್ರೇಲ್ನಲ್ಲಿ. ಆದರೆ ಇರಾನ್ನಲ್ಲಿ ಏನು ಇಲ್ವಾ ಅಂತ ಹೇಳಿದ್ರೆ ಇಲ್ಲ, ಇರಾನ್ನ ರಾಜಧಾನಿ ಅಂತ ಕರೆಸ್ಕೊಳ್ಳೋ ಟೆಹರಾನ್ ಮೇಲೆ ವೈಮಾನಿಕ ನಿಯಂತ್ರಣವನ್ನು ಸಾಧಿಸಿದ್ದೀವಿ ಅಂತ ಇಸ್ರೇಲ್ ಈಗ ಆಲ್ರೆಡಿ ಹೇಳ್ಕೊಂಡಿದೆ. ಟೆಹರಾನ್ ಇರಾನ್ನ ರಾಜಧಾನಿ. ಸೊ ಇರಾನ್ನ ವಾಯು ರಕ್ಷಣಾ ಮತ್ತು ಕ್ಷಿಪಣಿ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸಿದೀವಿ ಅಂತ ಕೂಡ ಇಸ್ರೇಲ್ ಹೇಳ್ಕೊಂಡು ಬಂದಿದೆ. ಹೀಗಾಗಿ ಟೆಹರಾನ್ ಮೇಲೆ ಅವರು ಯಾವುದೇ ಅಡೆತಡೆ ಇಲ್ಲದೆ, ಬೆದರಿಕೆ ಇಲ್ಲದೆ ವೈಮಾನಿಕ ಕಾರ್ಯಾಚರಣೆಯನ್ನು ಇನ್ನು ಮುಂದಕ್ಕೂ ಕೂಡ ನಡೆಸಬಹುದಾಗಿದೆ. ಪಶ್ಚಿಮ ಇರಾನ್ನಿಂದ ಟೆಹರಾನ್ವರೆಗಿನ ವಾಯುಸೀಮೆ ಇಸ್ರೇಲ್ನ ವಶದಲ್ಲಿದೆ ಅಂತ ಕೂಡ ಇಸ್ರೇಲ್ ಈಗ ಆಲ್ರೆಡಿ ಹೇಳ್ಕೊಂಡಿದೆ. ಗಮನಿಸ್ತಾ ಇದ್ದೀರಿ, ನಾವು ಕೂಡ ನ್ಯೂಕ್ಲಿಯರ್ ಪವರ್ ದೇಶ ಆಗಬೇಕು ಅಂತ ಇರಾನ್ ಕಳೆದ ದಶಕಗಳಿಂದಲೂ ಕೂಡ ಪ್ರಯತ್ನವನ್ನು ಪಡ್ತಾ ಇತ್ತು. ಬಟ್ ಆಲ್ರೆಡಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು ಅವರು, ನಾವು ಇಟ್ಕೊಳ್ಳಲ್ಲ ಅನ್ನುವಂತಹ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಬಟ್ ನಿನ್ನೆ ಮೊನ್ನೆ ಅವ್ರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ ನೋಡಿದ್ರೆ ಸಂಸತ್ನಲ್ಲೂ ಕೂಡ ಅದು ಆಲ್ರೆಡಿ ಚರ್ಚೆ ಆಗಿದೆಯಂತೆ. ಏನಂತ, ಪರಮಾಣು ಶಸ್ತ್ರಾಸ್ತ್ರ ನಿಷೇಧ ಒಪ್ಪಂದದಿಂದ ಹಿಂದೆ ಸರಿಯುವಂತಹ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸಂಸತ್ನಲ್ಲಿ ಅವ್ರಿಗೆ ಒಪ್ಪಿಗೆ ಕೂಡ ಸಿಕ್ಕಿದೆಯಂತೆ. ಅಂದರೆ ಅವ್ರ ದೇಶದೊಳಗೆ ಆಗ್ತಿರೋದು, ವಿಶ್ವ ಏನು ಹೇಳುತ್ತೆ ಅದು ಪ್ರಶ್ನೆ ಅಲ್ವಾ. ಜಾಗತಿಕ ಮಟ್ಟದಲ್ಲಿ ಇವರು ಯಾವ ರೀತಿಯ ಒತ್ತಡವನ್ನು ಎದುರಿಸಬೇಕಾಗುತ್ತೆ ಅದು ಪ್ರಶ್ನೆ ಅಲ್ವಾ. ಪರಮಾಣು ಶಸ್ತ್ರಾಸ್ತ್ರ ಒಪ್ಪಂದದಿಂದ ಹಿಂದೆ ಸರಿಯುವ ಇರಾನ್ನ ಗೊತ್ತುವಳಿಗೆ ಅಲ್ಲಿನ ಸಂಸತ್ ಕೂಡ ಒಪ್ಪಿಗೆ ಕೊಟ್ಟಿದೆ ಅನ್ನೋ ಸುದ್ದಿ ಇದೆ. ಅದರ ಬೆನ್ನಲ್ಲೇ